ನೀವು ಬ್ರ್ಯಾಂಡ್ ಇಂದ ಆಕ್ಚುಲಿ ನೀವು ಬ್ರ್ಯಾಂಡ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಒಳ್ಳೆ ಸಿನಿಮಾ, ಎಲ್ಲ ಯೂತ್ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದೆ. ಕ್ರಿಕೆಟ್ ಮೇಲೆ ನಮ್ಮ ಫಿಲ್ಮ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ನಂಬಿದ್ದೀವಿ. ಸೊ ಅದೇ ಥರ ನೀವು ನೋಡಿದಾಗೆ ನಮ್ಮ ಸಾಂಗ್ ಸೂಪರ್ ಹಿಟ್ ಮಾಡಿದ್ದಾರೆ ಜನ, ನಮ್ಮ ಫಿಲ್ಮು ಸೂಪರ್ ಹಿಟ್ ಮಾಡೇ ಮಾಡ್ತಾರೆ. ಖಂಡಿತವಾಗ್ಲು ಆ್ಯಕ್ಚುಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಬ್ಬರು ದುಡ್ಡು ಹಾಕ್ಬೇಕು ಅಂದಾಗ ಏನೋ ಒಂದು ಕಾರಣ ಇರಬೇಕು. ನೀವು ಈ ಬ್ರ್ಯಾಂಡ್ ಸಿನಿಮಾ ಮೇಲೆ ದುಡ್ಡು ಹಾಕೋಕೆ ಏನು ಕಾರಣ ಆಗಿತ್ತು ಸರ್? ಒನ್ ಆ್ಯಂಡ್ ಓನ್ಲಿ ಕಾರಣ ಶಶಾಂಕ್ ಅಷ್ಟೇ, ಸ್ಟಾರ್ ಡೈರೆಕ್ಟರ್. ನನಗೆ ಮೋಸ್ಟ್ಲಿ ಅವ್ರ ಬಯೋಪಿಕ್ ಥರ ಅನಿಸ್ತಾ ಇದೆ, ಅವರು ಒಂದು ಬ್ರ್ಯಾಂಡ್ ಇದೆ ಆ್ಯಕ್ಚುಲಿ. ಏನು ಸರ್ ನಿಮ್ಮ ಪ್ರಕಾರ ಬ್ರ್ಯಾಂಡ್ ಅಂದರೆ ಏನು ಸರ್? ಹಾಳಾಗಿ ಹೋಗಿದ್ದಾರೆ ಅಂತ ಶಶಾಂಕ್ ಸರ್ ಹೇಳ್ತಾ ಇದ್ದಾರಲ್ಲ? ಇಲ್ಲ, ಅವ್ರು ಹೇಳಿಲ್ಲ, ಬ್ರ್ಯಾಂಡ್ ಅಂತ ಹೇಳಿದ್ದೆ ನಾನು. ನೀವೇ ಹೇಳಿಲ್ಲ ಸರ್ ಬ್ರ್ಯಾಂಡ್ ಅಂದರೆ ಹಾಳಾಗಿ ಹೋಗಿದ್ದಾರೆ ಅಂತ. ನಮ್ಮ ಮೂವಿಯಲ್ಲಿ ಹೇಳಿರೋದು ಆ ಥರ ಒಟ್ಟಲ್ಲಿ ಹಾಳಾಗಿ ಹೋಗಿರೋರ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ? ಮೋಸ್ಟ್ಲಿ ಎಸ್. ಯಾಕಂದರೆ ಹಾಳಾಗಿ ಹೋಗಿರೋರು, ಡ್ರಾಪ್ ಔಟ್ ಆಗಿರೋರು ಅವರೇ ಇವತ್ತು ನಿಜ ಜೀವನದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಇದ್ದಾರೆ. ಈ ಮಾತು ಬರಬೇಕು, ಜೋರಾದ ಚಪ್ಪಾಳೆ. ಆಗ ಅನ್ಕೊಂಡಿರ್ತಾರೆ ಎಲ್ಲರಿಗೆ ಏನೋ ಹಾಳಾಗಿ ಹೋಗ್ತಾರೆ ಅಂತ, ಬಟ್ ನಿಜವಾದ ಜೀವನದಲ್ಲಿ ಉದ್ಧಾರ ಆಗಿರೋರೇ ಹೌದು ಅಂತ ಗೊತ್ತಿಲ್ಲ. ಇನ್ನೂ ಏನು ಸಿನಿಮಾಲ್ ಏನು ಹೇಳಕ್ ಕೊಟ್ಟಿದ್ದಾರೆ ಸರ್ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಚೇಂಜ್ ಇದೆ. ಬಟ್ ನಿಜವಾಗ್ಲೂ ಸರ್ ತುಂಬ ಖುಷಿ ಆಗುತ್ತೆ. ಸೊ ಈ ಸಿನಿಮಾಗೆ, ಈ ಸಾಂಗ್ಗಳಿಗೆ ಈ ರೇಂಜಲ್ಲಿ ಖರ್ಚಾಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಪುಕ್ಕ ಅಂತ ಇನ್ನೂ ಅಂತ ಇದೆ, ಮುಗಿಯೋವರೆಗೂ ಅಂತಾನೇ ಇರುತ್ತೆ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ಏನು ಭಯ ಬಿಡಬೇಡಿ. ಯಾಕಂದರೆ ಶಶಾಂಕ್ ಸರ್ ಮೂವಿ ಅಂದರೆ ನಿಮ್ಗೆ ಎಲ್ಲ ಕಡೆಯೂ ಸೇಲ್ ಆಗುತ್ತೆ, ಜನರು ಥಿಯೇಟ್ರಿಗೆ ನುಗ್ಗಿ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅವರ ಜಸ್ಟ್ ಪ್ರೀವಿಯಸ್ ಸಿನಿಮಾ ಕೌಸಲ್ಯ ಸುಪ್ರಜಾ ರಾಮ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದೇ ಕಾಂಬಿನೇಷನ್ ನೋಡ್ಕೊಂಡು ಹಂಗೆ ಕೃಷ್ಣ ಅವ್ರು ಕ್ಯಾಚ್ ಆಗಿ ಇಬ್ಬರು ಕಾಂಬಿನೇಷನ್ ಮೇಲೆ ಇನ್ನೊಂದು ಫಿಲ್ಮ್ ಮಾಡಿದ್ದಾರೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಲನಚಿತ್ರ ರಂಗಕ್ಕೆ ನಿಮ್ಮಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಇದರೊಂದು ಸಿನಿಮಾ